ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಕ್ಷಣ ಗಾಬರಿಗೊಂಡ ಶ್ರೇಯಾ, ತ್ರಿಶೂಲ್ ಏನಾಯ್ತು ಹೇಳಿದ್ರೆ ಕೇಳ್ತೀರಾ? ಗಾಜಿನ ಚೂರು ಚುಚ್ಚಿರ್ಬೇಕು. ಬರೀ ಬಾಯ್ ಮಾತಲ್ಲಿ ಸ್ಟೂಡೆಂಟ್ ಅಂದ್ರೆ ಆಗಲ್ಲ, ಟೀಚರ್ ಹೇಳೋ ಮಾತು ಕೇಳ್ಬೇಕು ಎನ್ನುತ್ತಾ ಕೈ ಬೆರಳಿಗೆ ಆಫ್ ಮಾಡ್ತಾ ಇದ್ಲು. ಅವಳನ್ನೇ ನೋಡ್ತಾ ನಗುವ ತ್ರಿಶೂಲ್, ನಮ್ಗೆ ಬೇಕಾದವ್ರಿಗಾಗಿ ಕಾಫಿ ಮಾಡುವಾಗ ಸಿಗೋ ಫೀಲ್ ಬೇರೆನೆ ಇರುತ್ತೆ ಟೀಚರ್. ನಾನ್ ಲೈಫ್ ನಲ್ಲಿ ಫಸ್ಟ್ ಟೈಮ್ ಕಾಫಿ ಮಾಡೋಕೆ ಅಡಿಗೆ ಮನೆಗೆ ಬಂದಿದ್ದು. ಮಾಡುವಾಗ ಏನೋ ಖುಷಿ. ಇನ್ನೂ ಅದನ್ನ ನೀವು ಟೇಸ್ಟ್ ಮಾಡಿ ಪಾಸಾ ಫೇಲಾ ಅಂತ ಹೇಳಿದ್ರೆ ಇಂಪ್ರೂವ್ ಆಗ್ತೀನಿ ಟೀಚರ್ ಎಂದ. ಒಂದು ಕ್ಷಣ ಅವರ ನೋಟ ಬೆಸೆದವಳು, ಇರಿ ಪ್ಲಾಸ್ಟರ್ ಹಾಕ್ತೀನಿ ಎಂದು ಬೆರಳಿಗೆ ಪ್ಲಾಸ್ಟರ್ ತಂದು ಹಾಕಿದಾಗ, ನನ್ನ ಸ್ವೀಟ್ ಟೀಚರ್ಗೆ ಅವರ ಫೇವ್ರೆಟ್ ಸ್ಟೂಡೆಂಟ್ ಕೈಯಿಂದ ಮಾಡಿರೋ ಕಾಫಿ ಎಂದು ಕಾಫಿ ಕಪ್ ಮುಂದಿಟ್ಟ. ಥ್ಯಾಂಕ್ಸ್ ತ್ರಿಶೂಲ್ ಎಂದು ಕಾಫಿ ಕುಡಿದು, ಮೊದಲನೇ ಸಲ ಅಡುಗೆ ಮನೆಗೆ ಹೋದ್ರು ಪಾಸ್ ಆಗಿದ್ದೀರಾ ಎಂದಳು. ರಿಯಲಿ ಎಂದು ತಾನೂ ಕುಡಿದು, ವ್ಯಾ ಚೂರು ಚೆನ್ನಾಗಿಲ್ಲ ಎಂದ ಮುಖ ಕಿವುಚಿ. ಪಾಪ ಶ್ರೇಯಾ ಚೆನ್ನಾಗಿದೆ ಅಂದಿರ್ಬೇಕು ಅನ್ಕೊಂಡ. ನಮ್ಗಿಷ್ಟವಾದವರು ನಮ್ಗಾಗಿ ಮಾಡಿ ಏನಾದ್ರೂ ಕೊಟ್ಟಾಗ ಟೇಸ್ಟ್ ಮುಖ್ಯ ಆಗಲ್ಲ ತ್ರಿಶೂಲ್, ಅವ್ರ ಪ್ರೀತಿ ಮುಖ್ಯ ಆಗತ್ತೆ ಎಂದು ಕಣ್ ತುಂಬಿಕೊಂಡು, ಲೈಫ್ ನಲ್ಲಿ ಫಸ್ಟ್ ಟೈಮ್ ಅಮ್ಮ ಬಿಟ್ಟು ಮತ್ತೊಬ್ರು ನನ್ಗಾಗಿ ಅವರ ಸಮಯ ಕೊಟ್ಟು ಶ್ರಮ ಪಟ್ಟು ಪ್ರೀತಿಯಿಂದ ಕಾಫಿ ಮಾಡಿ ಕೊಟ್ಟಿದ್ದು ಹೇಗ್ ಚೆನ್ನಾಗಿಲ್ಲ ಅನ್ಲಿ ಹೇಳಿ ಎಂದು ಕೇಳಿದಾಗ ಅವಳ ಒಳ ಮನಸ್ಸಿನ ನೋವು ಅವನಿಗೆ ಅರಿವಾಗಿತ್ತು. ತಕ್ಷಣ ಕಾಫಿ ಕಪ್ ಪಕ್ಕಕ್ಕಿಟ್ಟು ಅವಳ ಕೈಯಿಂದಲೇ ಕಾಫಿ ಕಪ್ ಬಡ್ದು ಪಕ್ಕ ಇಟ್ಟು ಮೃದುವಾಗಿ ಅವಳ ಕೈ ಹಿಡಿದು, ಈ ಲೈಫ್ ನಲ್ಲಿ ಯಾವಾಗ್ಲೂ ಸ್ಮೈಲ್ ಅಷ್ಟೇ ಇರ್ಬೇಕು, ನೋ ಮೋರ್ ಕ್ರೈ, ಓಕೆ ಎಂದ. ತಲೆ ಆಡ್ಸಿದ್ಲು. ನಿಮ್ ಮುಖದಲ್ಲಿ ನಗು ತರ್ಸೋಕೆ ನಾ ಎಂತ ಅರಿಸ್ಬೇಕಾದ್ರೂ ತಗೊಳ್ತೇನೆ ಟೀಚರ್ ಎಂದವನು ಅವಳ ಮುದ್ದು ಮುಖವನ್ನ ಬೊಗಸೆ ಹಿಡಿದು ಹೇಳಲು, ಥ್ಯಾಂಕ್ಸ್ ತ್ರಿಶೂಲ್ ಎಂದಳು. ತಕ್ಷಣ ಅವನ ಕೈ ಅವಳ ಮುಂಗುಳನ್ನು ಸರಿಪಡಿಸಲು ಆರಂಭಿಸಿತು. ಅವಳಿನ್ನೂ ಅಡ್ಡಿಗಾಲಾಕ್ಲಿಲ್ಲ. ಇಬ್ಬರ ಮನಸ್ಸು ನೋಟ ಬೆರೆತಿದ್ವು. ಅವನಿಗೆ ಇನ್ನೂ ಮುಂದುವರಿಬೇಕು ಅನಿಸ್ತು, ಆದ್ರೆ ಅಸಾಧ್ಯವೆಂದು ಕೂಡ ನೆನಪಾಯ್ತು. ಕ್ಷಣ, ಶ್ರೇಯಾ ಇವೆಲ್ಲ ಮಾಡೋಕೆ ನನ್ಗೆ ಲೀಗಲಿ ಲೈಸೆನ್ಸ್ ಬೇಕು ಎಂದು ಮದ್ವೆ ವಿಚಾರ ತೆರೆದ. ತಕ್ಷಣ ಅವಳ ಮುಖದಲ್ಲಿ ಆತಂಕ ಶುರುವಾಯ್ತು. ಪಾಪ, ಪ್ರೀತಿ ಒಪ್ಪೋಕೆ ಅವಳಿಗೆ ಇಷ್ಟು ಟೈಮ್ ಬೇಕಾಯ್ತು, ಇನ್ನು ಮದ್ವೆ ಬಗ್ಗೆ ಹೇಗ್ ತಾನೇ ಜೀರ್ಣಿಸ್ಕೊಳ್ತಾಳೆ? ತ್ರಿಶೂಲ್, ನಾನಿನ್ನು ಈ ವಿಚಾರ ನಿಮ್ ಬಳಿ ಒಪ್ಪಿದ್ದೆ ಇವತ್ತು, ಆಗ್ಲೇ ಮದ್ವೆ ಅಂದ್ರೆ ಹೇಗೆ? ಐ ನೀಡ್ ಟೈಮ್, ನನ್ಗೂ ಅಪ್ಪ ಅಮ್ಮ ಇದ್ದಾರೆ, ಅದಲ್ದೆ ನಂದು 2ನೇ ಮದ್ವೆ, ನಾನಿನ್ನು ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ, ಬೇರೆಯವರು ಹೇಗೋ ಗೊತ್ತಿಲ್ಲ ಶ್ರೇಯಾ, ನನ್ಗೆ ಕದ್ದು ಮುಚ್ಚಿ ಲವ್ ಮಾಡೋ ಹುಚ್ಚಿಲ್ಲ, ಟೈಮ್ ಪಾಸ್ಗೆ ಲವ್ ಮಾಡ್ತಿಲ್ಲ ನಾನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ದಿಲ್ದಾರಾಗಿ ಎಲ್ರಿಗೂ ಹೇಳ್ಬೇಕು. ನನ್ನ ಕೇರಿಂಗ್ ಲವ್ವಿಗ್ನ ರಾಜಾರೋಷವಾಗಿ ಎಲ್ರೂ ಮುಂದೆ ತೋರಿಸ್ಬೇಕು. ನಿನ್ನ ಮುಚ್ಚೋಕೆ ಎಲ್ಲದಕ್ಕೂ ನನ್ಗೆ ರೈಟ್ಸ್ ಬೇಕು. ನಂಗೊತ್ತು ನೀನ್ ಎಷ್ಟು ಬಯಸ್ತೆ ಅಂತ. ಆ ಭಯ ಹೋಗ್ಬೇಕು ಅಂದ್ರೆ ನೀನ್ ಕೋಳಿಗೆ ತ್ರಿಶೂಲ್ ಭೂಷಣ್ ಹೆಸರಿನ ತಾಳಿ, ಹಣೆಯಲ್ಲಿ ನನ್ನ ಹೆಸರಿನ ಸಿಂಧೂರ, ನಡುಗೋ ಕಾಲಿಗೆ ಮುನ್ನುಡಿ ಅಂತ ಧೈರ್ಯ ತುಂಬೋಕೆ ಕಾಲುಂಗ್ರ ನಾನೇ ಹಾಕ್ಬೇಕು. ಸೊ ಇದಕ್ಕೆ ನಾನಿನ್ನ ಮೊದ್ಲು ಮದ್ವೆ ಆಗ್ಬೇಕು. ಯಾವಾಗ ನಿಮ್ಮ ಅಪ್ಪ ಅಮ್ಮನ ಬಳಿ ಮಾತಾಡ್ಬೇಕು ಹೇಳು ಎಂದ. ಅವನಂತೂ ಸೂಪರ್ ಫಾಸ್ಟ್ ಇದ್ದ. ನಮ್ ಟೀಚರ್ ಅಂತೂ ಅವನ್ ಪ್ರತಿ ಮಾತಿಗೂ ಬೆರ್ಗಾಗಿ ನೋಡ್ತಾ ನಿಂತಿದ್ರು. ತ್ರಿಶೂಲ್, ನನ್ಗೆ ಟೈಮ್ ಕೊಡಿ, ನಾನು ಹೇಳ್ತೀನಿ, ಪ್ಲೀಸ್ ಸ್ವಲ್ಪ ಟೈಮ್ ಕಾಯ್ಬೇಕು ನೀವು ಎಂದಳು. ಅವಳ ಟೆನ್ಷನ್ ತುಂಬಿದ ಮುಖ ನೋಡಿ ಇನ್ನಷ್ಟು ಕಾಡ್ಸಿದ್ರೆ ಅವಳು ತಡೆಯಲ್ಲ, ಅಳ್ತಾಳೆ ಎಂದು ಗೊತ್ತಾಗಿ, ಓಕೆ ಆದ್ರೆ ಬೇಗ ಟೀಚರ್ ಎಂದ. ಓಕೆ ಎಂದಳು. ಆದ್ರೆ ನಾನಂತೂ ಚಲಾಪತಿಗೆ ನಾಳೆ ಬೆಳಿಗ್ಗೆನೆ ಹೇಳ್ತೀನಿ. ಹೇಗೋ ಅವರು ಮದ್ವೆ ಅಂತಿದ್ರು, ಆಗ್ತೀನಿ ಅಂತ ಗೊತ್ತಾಗ್ಲಿ ಎಂದ. ಅವಳ ತಲೆ ಸಿಡಿಯಿತು. ತ್ರಿಶೂಲ್, ಅವ್ರಿಗೆ ಈಗ್ಲೇ ಯಾಕೆ ಹೇಳ್ತೀರಾ ಎಂದ್ಲು. ನಿಮ್ಗೆ ನಿಮ್ಮ ಲವ್ ಬಗ್ಗೆ ಹೇಳೋಕೆ ಟೈಮ್ ಬೇಕು, ನನಗೇನು ಅದ್ರ ಅವಶ್ಯಕತೆ ಇಲ್ಲ ಟೀಚರ್. ನಾನ್ ಯಾರಿಗೂ ನಮ್ದು ಲವ್ ಅಂತ ಹೇಳ್ದೆ ನಿಮ್ ಮನೆಗ್ ಬಂದು ಹೋದ್ರೆ ಅರ್ಥ ಬೇರೆ ಕೊಡುತ್ತೆ, ರೈಟ್ ಎಂದ. ಅವ್ಳು ಹೇಳಿದ್ದು ಸರಿ ಅನಿಸಿ, ಆದ್ರೆ ತಾತ ನನ್ನ ಒಪ್ಪೋದು ಡೌಟ್ ಅನ್ಸುತ್ತೆ ತ್ರಿಶೂಲ್. ಅಂದ್ರೆ ನೀವು ನೋಡೋಕೆ ಚೆನ್ನಾಗಿದ್ದೀರಾ, ಒಳ್ಳೆ ಗುಣ ಇದೆ, ಆಸ್ತಿ ಇದೆ, ತಾತ ನನ್ನ ಅಪಾರ್ಥ ಮಾಡ್ಕೊಂಡ್ರೆ ಎಂದಳು ಭಯದಲ್ಲಿ. ಆಗಷ್ಟೇ ಅವನು ಕ್ಲಾರಿಟಿ ಕೊಟ್ಟಿದ್ದ, ಏನಾದ್ರೂ ಕೈ ಬಿಡಲ್ಲ ಅಂತ. ಈಗ ಅದೇ ಡೌಟ್ ಕೇಳಿದ್ದು ಅವನಿಗೆ ಸೆಟ್ ತರಿಸ್ತು. ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಯಾರು ಒಪ್ಪಿದ್ರು ಬಿಟ್ರು ನಾನ್ ನಿಮ್ಮನ್ ಬಿಡಲ್ಲ. ಸುಮ್ನೆ ಏನೇನೋ ಯೋಚಿಸ್ತೆ ನಿಮ್ಮ ಪೇರೆಂಟ್ಸ್ ಜೊತೆಗೆ ಯಾವಾಗ ಮಾತಾಡಿಸ್ತೀರಾ ಹೇಳಿ ಕೋಪದಲ್ಲಿ ರೇಗಿದ್ದ. ಆಕೆ ಅವನ ಉರುಸಿಂಗನ ಅವತಾರ ಕಂಡು ತೆಪ್ಪಗಾದಾಗ ತಕ್ಷಣ ತಾಳ್ಮೆ ತಂದುಕೊಂಡವನು, ಶ್ರೇಯಾ ಐ ಲವ್ ಯು ಸೋ ಮಚ್. ಪ್ರೀತಿ ಮಾಡ್ತಾ ಇರೋದು ನಾನು, ಮದ್ವೆ ಆಗೋದು ನಾನು, ಬೇರೆಯವರ ಅಭಿಪ್ರಾಯ ಬೇಕಿಲ್ಲ ನನ್ಗೆ. ಬಟ್ ನನ್ನ ಸಾಕಿದ್ದಾರೆ ಅಂತ ಅವರಿಗೆ ಹೇಳ್ತೀನಿ ಅಂದಿದ್ದು. ನನಗೆ ಕೋಪ ಬರಿಸ್ಬೇಡ, ನಾನು ಒಮ್ಮೆ ಫಿಕ್ಸ್ ಆದ್ರೆ ಚೇಂಜ್ ಆಗೋ ಮಾತೇ ಇಲ್ಲ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಆಕೆ ಏನು ಆಲೋಚಿಸಿ,
ನಿಮ್ಗೆ ನನ್ನ ಪಾಸ್ಟ್ ಬೇಡ್ವಾ ಎಂದ್ಲು. ನಿಮಗೆ ಈಗ ಹೇಳೋ ಮನ್ಸಿದ್ಯಾ ಎಂದು ಅಷ್ಟೇ ವೇಗವಾಗಿ ಕೇಳಿದ. ಅದು ತ್ರಿಶೂಲ್, ನನ್ನ ಲೈಫ್ನಲ್ಲಿ ಏನಾಯ್ತು ಅಂತ ಓಡ ಹುಟ್ಟಿದ ತಂಗಿಗೂ ಹೇಳಿಲ್ಲ ನಾನು. ಎತ್ತ ಅಪ್ಪ ಅಮ್ಮ ಇದಾರಲ್ಲ, ಅವ್ರ ಬಳಿ ಕೂಡ ಬಾಯ್ ಬಿಡ್ಲಿಲ್ಲ ನಾನು. ಹೇಳೋಕೆ ಧೈರ್ಯ ಸಾಲಿಲ್ಲ. ಹೇಳಬೇಕು ಅನ್ಸಿದ್ರು ಮುಜುಗರ ಭಯ ಸಂಕಟ ಬಂತು. ನನಗೆ ಆ ದಿನಗಳನ್ನು ನೆನೆಯೋಕೆ ಕಷ್ಟ ಆಗುತ್ತೆ ತ್ರಿಶೂಲ್ ನಾನು ಎಂದು ಆಕೆ ಹಿಂಸೆ ಪಟ್ಟು ಹೇಳೋದು ಕೇಳ್ತಾ ಅವಳ ತುಟಿ ಮೇಲೆ ಬೆರಳಿಟ್ಟು, ನಿಮ್ಗೆ ಒಂದ್ ಮಾತು ಹೇಳ, ಖುಷಿನ ಹಂಚ್ಕೊಂಡ್ರೆ ಡಬಲ್ ಆಗತ್ತೆ, ನೋವನ್ನ ಹಂಚ್ಕೊಂಡ್ರೆ ಕಮ್ಮಿ ಆಗತ್ತೆ. ಅದ್ರಲ್ಲೂ ನಮ್ಮ ನಂಬಿಕೆಗೆ ಅರ್ಹರು ಬೆಳೆಯೋ, ನಮ್ಮನ್ನು ಕೇರ್ ಮಾಡೋರು ಬೆಳೆಯೋ ಹಂಚ್ಕೊಂಡ್ರೆ ನೋವು ಮಾಯ ಆಗತ್ತಂತ. ನಿಮ್ಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೆ ಅವಾಗ ಹೇಳಿ. ನಾನು ಎಂತ ಬ್ಯುಸಿ ಕೆಲಸದಲ್ಲಿದ್ರೂ ನಿನ್ನ ಪಾಸ್ಟ್ ಬಗ್ಗೆ ತಿಳಿಯೋಕೆ ಹಿಂಜರಿಯಲ್ಲ ಎಂದಾಗ ಅವಳ ಮನಸ್ಸಿಗೆ ಕೊಂಚ ಧೈರ್ಯ ಹೆಚ್ಚಿತು. ಹಾಗೆ ಅವಳ ಎದೆಗೂಡಿಗೆ ತಲೆ ಇಟ್ಟು ನೆಮ್ಮದಿಯಿಂದ ಉಸಿರಾಡಿದ್ಲು. ಹಾಗೆ ಸಮಯದ ಕಡೆ ನೋಡಿ, ತ್ರಿಶೂಲ್, ಈಗ 1 ಗಂಟೆ, ತುಂಬಾ ಲೇಟ್ ಆಯ್ತು, ಹೊರಡಿ ನೀವು ಎಂದಳು. ಈಗ ಅವನ ಮೊಗ ಸಪ್ಪಗಾಯ್ತು. ಇದಕ್ಕೆ ಈ ಭಯ ಹೋಗೋಕೆ ಬೇಗ ಮದ್ವೆ ಆಗೋಣ ಅಂದಿದ್ದು. ಆಗ ಈ ರೀತಿ ತ್ರಿಶೂಲ್ ಹೊರಡಿ ಅನ್ನೋ ಡೈಲಾಗ್ ಕೇಳೋದು ತಪ್ಪುತ್ತೆ ಎಂದ. ಆಯ್ತು, ಬೇಗ ಕ್ಲಿಯರ್ ಮಾಡ್ಕೊಳ್ಳೋಣ, ಈಗ ಹೊಡಿ ಪ್ಲೀಸ್ ಎಂದಳು. ನಾಳೆ ನಾಡಿದ್ದು ರಜೆ ಟೀಚರ್ ಎಂದು ರಾಗ ತೆಗೆದ. ಹಾಗೆ ನಕ್ಕವಳು, ಸ್ಕೂಲ್ಗೆ ರಜೆ, ಮನೆಗಲ್ಲ ಎಂದಳು. ಅವಳ ಆ ಮಾತಿಗೆ ನಗುತ್ತಾ, ಹಾಗಾದ್ರೆ ನಾನು ನಾಳೆ ಔಟಿಂಗ್ ಪ್ಲಾನ್ ಮಾಡ್ತೀನಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಬರ್ಲಾ ಎಂದ. ಅವಳ ಈ ಮುತ್ತು ಒಂಥರ ಹಿಡಿಸಿ ನಕ್ಕವಳು, ಬಾಯ್ ತ್ರಿಶೂಲ್ ಎಂದಳು. ಗುಡ್ ನೈಟ್ ಟೀಚರ್, ಸಿ ಯು ಎಂದು ಹೊರಟ. ಹುಷಾರು ತ್ರಿಶೂಲ್ ಎಂದು ಬಾಗಿಲಾಕಿ ತ್ರಿಶೂಲ್ ಪ್ರೀತಿನ ಒಪ್ಪಿದ ಖುಷಿ ಹಾಗೆ ಮುಂದೆಂಗೆ ಎಂಬ ಗೊಂದಲದಲ್ಲಿ ಮಗನ ಪಕ್ಕ ಮಲಗಿದ್ಲು. ಇತ್ತ ಶ್ರೇಯಾ ಪ್ರೀತಿನ ಹೇಳಿಕೊಳ್ಳುವ ಮಾಡಿದ ಖುಷಿಯಲ್ಲಿ ಮನೆಗೆ ಬಂದವನಿಗೆ ಅಜ್ಜ ಕಂಡ್ರು. ಗುಡ್ ನೈಟ್ ಚಲಪತಿ ಎಂದು ಹೋಗ್ಬೇಕು, ಇಷ್ಟು ಹೊತ್ತು ಎಲ್ಲಿದೆ ತ್ರಿಶೂಲ್ ಎಂದು ಮೊದಲ ಬಾರಿ ಈ ರೀತಿ ಪ್ರಶ್ನೆ ಮಾಡಿದ್ರು ಅಜ್ಜ. ಶ್ರೇಯಾ ಮನೆಯಲ್ಲಿ ಎಂದ. ಇಷ್ಟು ಹೊತ್ತಲ್ಲಿ ಅಲ್ಲಿಗೆ ಯಾಕೆ ಎಂದರು. ಡ್ರಾಪ್ ಮಾಡೋಕೆ ಎಂದ. ಪ್ರೋಗ್ರಾಮ್ ಮುಗ್ದದ್ದು 9:30, 1 ಗಂಟೆಗಲ್ವಲ್ಲ ಎಂದರು ಕೋಪದಲ್ಲಿ. ಬೆಳಿಗ್ಗೆ ಮಾತಾಡೋಣ ಎಂದು ಹೊರಟ. ಪದೇ ಪದೇ ಮದ್ವೆ ಆಗಿರೋ ಆ ಹೆಣ್ಣಿನ ಮನೆಗೆ ಯಾಕೆ ಹೋಗಿ ಬರ್ತೀಯಾ? ನಿನ್ಗೆ ಹುಡುಗಿರ ನೆರಳು ಇಷ್ಟ ಆಗ್ತಿರ್ಲಿಲ್ಲ ತಾನೆ ಎಂದರು ಅಜ್ಜ. ಬೆಳಿಗ್ಗೆ ಹೇಳ್ತೀನಿ ಚಲಪತಿ ಎಂದ ತ್ರಿಶೂಲ್ ಅಷ್ಟೇ ಕೋಪದಲ್ಲಿ. ಈಗ್ಲೇ ಹೇಳು ತ್ರಿಶೂಲ್, ಹುಡುಗಿರನ್ನ ದೂರ ಇಡೋನು ಯಾಕೆ ಟೀಚರ್ ಮನೆಗೆ ಪದೇ ಪದೇ ಹೋಗೋದು ನೀನು? ಅಲ್ಲಿರುವ ಅಪಾರ್ಟ್ಮೆಂಟ್ ನನಗೆ ಸುಮಾರು ಸತಿ ಹೇಳಿದ್ದಾರೆ. ಬೆಳಿಗ್ಗೆ ಹೋಗೋದು, ನೈಟ್ ಹೋಗೋದು, ಏನಿದೆಲ್ಲ? ಇದೆಲ್ಲ ನೋಡಿ ಜನ ಏನಂತಾರೆ ಗೊತ್ತಾ? ಮದ್ವೆ ಆಗದೆ ಇರೋ ನೀನು, ಮದ್ವೆ ಆಗಿ ಮಗು ಇರೋ ಹೆಂಗಸೋಳು, ಅಲ್ಲಿಗೆ ನೀನ್ ಪದೇ ಪದೇ ಹೋಗೋದು ಸರಿ ಇರಲ್ಲ. ನಿಂಗೆ ಬಿಡು, ಆ ಟೀಚರ್ಗಾದ್ರೂ ಬುದ್ಧಿ ಬೇಡವಾ? ಅಷ್ಟು ಒಳ್ಳೆ ಹುಡುಗಿ ತರ ಕಾಣಿಸ್ತಾಳೆ, ನೋಡಿದ್ರೆ ನಿನ್ನ ಮನೆಗೆ ಎಷ್ಟು ಹೊತ್ತಲ್ಲಿ ಬಿಟ್ಕೊಳ್ತಾಳೆ. ಯಾರನ್ನು ನಂಬೋಕ್ಕಾಗಲ್ಲ ಅನ್ನೋದು ಇದಕ್ಕೇನೇನೋ. ಇಷ್ಟು ಸಲಹೆ ಕೊಡೋದಕ್ಕೆ ಕಾರಣ ಏನೋ ಎಂದು ಅಜ್ಜ ಮುಂದೆ ಹೇಳುವ ಮುನ್ನವೇ ತ್ರಿಶೂಲ್ಗೆ ಕೋಪ ಬಂದಿತ್ತು. ಲವ್ ಎಂದ. ಮೊದ್ಲೇ ಅವನೊಬ್ಬ ಉರ್ಸಿಂಗ, ಈಗ ಕೇಳ್ಬೇಕಾ? ಅಜ್ಜನ ಮಾತಿಗೆ ರೋಸೆತ್ತು ಸತ್ಯ ಬಾಯ್ ಬಿಟ್ಟಿದ್ದ. ಅಜ್ಜ ಅಚ್ಚರಿಯಾದ್ರೂ ಏನು ಎಂದಾಗ, ಲವ್ ಮಾಡ್ತಾ ಇದ್ದೀನಿ ಟೀಚರ್ನ ಎಂದ ಜೋರಾಗಿ. ಹಾಗೆ ಅಜ್ಜನ ಮುಂದೆ ಬಂದು, ಟೀಚರ್ನ ಮದುವೆ ಆಗ್ತೀನಿ ನಾನು ಚಲಪತಿ, ಐ ಲವ್ ಹರ್ ಎಂದ. ಅಜ್ಜನ ಕಣ್ಣು ಕೆಂಪಾಯ್ತು. ಮುಂದೆ ಕಾಯ್ತಾ ಇರಿ. ಹಾಗೆ ಕಥೆ ಇಷ್ಟ ಆದ್ರೆ ಮಿಸ್ ಮಾಡದೆ ತಪ್ಪದೆ ಅಭಿಪ್ರಾಯ ತಿಳಿಸಿ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.